ಶಾಂತಿ. ಡೇಟ್ ಆಗಿದೆ 27 ಫೆಬ್ರವರಿ 1972. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಹೋಲಿ ಹಂಸ್ ಬನ್ನೆ ಕಾ ಯಾದ್ಗಾರ್ ಹೋಲಿ. ಹೋಲಿ ಆಚರಣೆ ಮಾಡ್ತಾರಲ್ಲ, ಹೋಲಿ ಆಚರಣೆ ಯಾಕೆ ಮಾಡ್ತಾರೆ? ಹೋಲಿ ಹಂಸ್ ಆಗತಕ್ಕಂಥ ಒಂದು ನೆನಪಿನಾರ್ಥವಾಗಿ ಹೋಲಿಯನ್ನು ಆಚರಣೆ ಮಾಡ್ತಾರೆ. ಆಪ್ ಹೇ ಸದಾ ಬಾಪ್ ಕೆ ಸಂಗ ಮೇ ರಹನೆ ವಾಲಿ. ನಾವೇನಾಗಿದ್ದೀವಿ? ಯಾವಾಗಲೂ ಪರಮಾತ್ಮನ ಸಂಗದ ರಂಗದಲ್ಲಿರ್ತೀವಿ. ರೂಹಾನಿ ರಂಗ ಮೇ ರಂಗಿ ಹುಯಿ ಆತ್ಮಾಯೇ ಹೋಲಿ ಹಂಸ್. ನಾವೇನಾಗಿದ್ದೀವಿ? ಆತ್ಮಿಕ ಬಣ್ಣದಲ್ಲಿ ರಂಗಿ ಹುಯಿ, ಬಣ್ಣವನ್ನು ಹಚ್ಕೊಳ್ತಕ್ಕಂಥ ಆತ್ಮಗಳು ನಾವು ಹೋಲಿ ಹಂಸ. ಯಾವಾಗಲೂ ಪರಮಾತ್ಮನ ಶಕ್ತಿಯ ಕಿರಣಗಳಲ್ಲಿ, ಕಿರಣಗಳ ಸಂಘದಲ್ಲಿ ಆ ಎಲ್ಲ ಕಿರಣಗಳನ್ನು, ಶಕ್ತಿಯನ್ನು ತುಂಬಿಕೊಂಡಿರ್ತಕ್ಕಂಥ ಆತ್ಮಗಳು ನಾವೇನಾಗಿದ್ದೀವಿ? ಹೋಲಿ ಹಂಸ. ಜೋ ಸದಾ ಹೋಲಿ रहते हैं उन्हों के लिए सदा होली ही है. ಜೋ ಸದಾ ಹೋಲಿ रहती है, ಯಾರು ಯಾವಾಗಲೂ ಪವಿತ್ರ ಆಗಿರ್ತಾರೋ ಅವರಿಗೆ ಯಾವಾಗಲೂ ಹೋಲಿ ಹಬ್ಬನೇ ಅಂತ ಹೇಳ್ತಾರೆ ಬಾಬಾ. तो सदा बाप के स्नेह, सहयोग और सर्वशक्तियों के रंग में बाप समान रहने वाली आत्माएं सदा काल की होली मनाते हो व अल्पकाल की. ಬಾಬಾ ಕೇಳ್ತಾರೆ, ಯಾರು ಯಾವಾಗಲೂ ಹೋಲಿ ಅಂದರೆ ಪವಿತ್ರ, ಹೋಲಿ ಅಂದ್ರೇನು? ಪವಿತ್ರದ ಶಕ್ತಿನಲ್ಲಿರ್ತಾರೋ ಅವ್ರು ಯಾವಾಗಲೂ ಪವಿತ್ರನೇ ಇರ್ತಾರೆ. ಯಾವಾಗಲೂ ತಂದೆಯ ಸ್ನೇಹ, ತಂದೆಯ ಸಹಯೋಗ, ತಂದೆಯ ಸರ್ವಶಕ್ತಿಗಳ ರಂಗದಲ್ಲಿ ತಂದೆ ಸಮಾನ ಆಗಿರುವಂಥ ಆತ್ಮಗಳು ಯಾವಾಗಲೂ ಹೋಲಿ ಆಚರಣೆ ಮಾಡ್ತಿರೋ ಅಥವಾ ಯಾವಾಗೋ ಮಾಡ್ತಿರೋ? ವರ್ಷಕ್ಕೊಮ್ಮೆ ಹೋಲಿ ಹಬ್ಬ ಆಚರಣೆ ಮಾಡ್ತಿರೋ, ಯಾವಾಗಲೂ ಹೋಲಿ ಆಚರಣೆ ಮಾಡ್ತಿರೋ? ಯಾಕಂದರೆ ನಾವು ದಿನ ಬಾಬಾರವರ ರಂಗ ಬಿರಂಗಿ ಕಿರಣಗಳಲ್ಲಿ ತುಂಬಿಕೊಂಡು ರಂಗ ಹಚ್ಕೊಂಡಿರ್ತೀವಲ್ಲ, ಬಣ್ಣ ಹಚ್ಕೊಳ್ತೀವಿ ನಾವು ದಿನಾಲು. ಯಾಕೆ? ಪ್ರತಿ ಕ್ಷಣವೂ ನಮಗೇನಿರ್ತದೆ? ಹೋಲಿ ಇರ್ತದೆ. ಸದಾ ಹೋಲಿ ಮನಾನೆ ವಾಲೆ ಸದಾ ಬಾಪ್ ಕೆ ಸಾಥ್ ಮಿಲನ್ ಮನಾತೆ रहते हैं. ಯಾರು ಯಾವಾಗಲೂ ಹೋಲಿಯನ್ನು ಆಚರಣೆ ಮಾಡ್ತಾರೋ ಅವರು ಯಾವಾಗಲೂ ಬಾಬನ ಜೊತೆಗೆ ಮಿಲನ್ ಮಾಡ್ತಿರ್ತಾರೆ. ಸದಾ ಅತೀಂದ್ರಿಯ ಸುಖ ಮೇ ವ ಅವಿನಾಶಿ ಖುಷಿ ಮೇ ಝೂಮ್ತೆ और झूलते रहते हैं. ಅವರು ಯಾವಾಗಲೂ ಅತೀಂದ್ರಿಯ ಸುಖದಲ್ಲಿ, ಅವಿನಾಶಿ ಸುಖದಲ್ಲಿ ಮಸ್ತಾಗಿ ಜೋಕಾಲಿ ಆಡ್ತಾರೆ. झूलते हैं. ऐसे ही स्थिति में स्थित रहने वाले होली हंस हो. ಇಂಥ ಸ್ಥಿತಿನಲ್ಲಿ ಸ್ಥಿತ ಆಗಿರ್ತಕ್ಕಂಥ ಹೋಲಿ ಹಂಸಗಳಾಗಿದ್ದೀರಾ? लोग अपने को उत्साह में लाने के लिए हर उत्सव का इंतज़ार करते हैं. ಹೊರಗಡೆ ಜನರು ತಮ್ಮನ್ನು ತಾವು ಉತ್ಸಾಹದಲ್ಲಿ ಇರುವ ಸಲುವಾಗಿ ಏನು ಮಾಡ್ತಾರೆ? ಉತ್ಸವಗಳನ್ನು ಮಾಡ್ತಾರೆ, ಅವುಗಳಿಗಾಗಿ ಕಾಯ್ತಾನೂ ಇರ್ತಾರೆ. ಕ್ಯೋಂಕಿ ಉತ್ಸವ ಉನ್ಮೆ ಅಲ್ಪಕಾಲ ಕಾ ಉತ್ಸಾಹ ಲಾತಾ ಹೈ. ಅವರ ಉತ್ಸವ ಏನಾಗಿದೆ? ಅಲ್ಪಕಾಲದ ಉತ್ಸಾಹ ಆಗಿದೆ. ಲೇಕಿನ್ ಆಪ್ ಶ್ರೇಷ್ಠ ಆತ್ಮಾओं के लिए हर दिन तो क्या हर सेकंड उत्सव अर्थात उत्साह दिलाने वाला है. ಆದರೆ ತಾವು ಶ್ರೇಷ್ಠ ಆತ್ಮಗಳಾಗಿಯೇ ಪ್ರತಿದಿನವೂ, ಪ್ರತಿ ಕ್ಷಣವೂ ಏನಿರ್ತದೆ? ಉತ್ಸವ ಇರ್ತದೆ. ಅರ್ಥಾತ್ ಉತ್ಸಾಹದಲ್ಲಿ ಇರ್ತೀರಾ, ಎಲ್ಲರಿಗೂ ಉತ್ಸಾಹವನ್ನು ಮಾಡಿಸ್ತೀರಾ. ಅವಿನಾಶಿ ಅರ್ಥಾತ್ ನಿರಂತರ ಉತ್ಸವ ಹಿ ಉತ್ಸವ ಹೇ. ಅವಿನಾಶಿ ಅಂತಂದರೆ ಅದು ಎಂದೂ ಉತ್ಸಾಹ ಕಡಿಮೆ ಆಗೋದಿಲ್ಲ ಅಂತಾರೆ ಬಾಬಾ. ಯಾವಾಗಲೂ ಉತ್ಸಾಹದಲ್ಲಿ ಇರ್ತೀರಾ. क्योंकि आपके उत्साह में अंतर नहीं आता है तो निरंतर हो गया ना. ತಮ್ಮ ಉತ್ಸಾಹದಲ್ಲಿ ಅಂತರ ಬರೋದಿಲ್ಲ, ಅದಕ್ಕಾಗಿ ಯಾವಾಗಲೂ ನಿರಂತರವಾಗಿ ಉತ್ಸಾಹದಲ್ಲಿರ್ತೀರಾ. तो होली मनाने के लिए आए हो व होली बनकर होलीएस्ट व स्वीटेस्ट बाप से मिलन मनाने आए हो. ಅದಕ್ಕೆ ಬಾಬಾ, ಹೋಲಿ ಆಚರಣೆ ಮಾಡೋಕ್ಕೆ ಬಂದಿದ್ದೀರೋ ಅಥವಾ ಹೋಲಿ ಬನ್ಕರ್, ಹೋಲಿಯಾಗಿ ಅಂದರೆ ಪವಿತ್ರ ಆಗಿ, ಹೋಲಿಯೆಸ್ಟ್ ಅಥವಾ ಸ್ವೀಟೆಸ್ಟ್ ತಂದೆಯಿಂದ ಮಿಲನ್ ಮಾಡೋಕ್ಕೆ ಬಂದಿದ್ದೀರಾ?
अथवा अपने सदा संग में रहने के रंग का रूहानी रूप दिखाने आए हो. ಬಾಬಾ ಹೇಳ್ತಾರೆ, ಸುಮ್ಮನೆ ಏನೋ ಹೋಲಿ ಆಚರಣೆ ಮಾಡೋಕ್ಕೆ ಬಂದಿದ್ದೀರೋ ಅಥವಾ ಪವಿತ್ರ ಆಗಿ ಸ್ವೀಟಾಗಿ ಬಾಬಾನ ಮಿಲನ್ ಮಾಡೋಕ್ಕೆ ಬಂದಿದ್ದೀರೋ ಅಥವಾ ಯಾವಾಗಲೂ ಪರಮಾತ್ಮನ ಸಂಘದಲ್ಲಿ ಇರುವಂತಹ ಬಣ್ಣದ ಆತ್ಮರೂಪವನ್ನು ತೋರಿಸೋಕೆ ಬಂದಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಹೋಲಿ ಮೇ ಅಲ್ಪಕಾಲ ಕಿ ಮಸ್ತಿ ಮೇ ಮಸ್ತ್ ಹೋ ಜಾತೆ ಹೇ. ಹೊರಗಡೆ ಹೋಲಿ ಆಚರಣೆ ಮಾಡ್ತಾರಲ್ಲ ಅವರು ಸ್ವಲ್ಪ ಸಮಯ ಮಸ್ತ್ನಲ್ಲಿ ಮಸ್ತಾಗಿರ್ತಾರೆ. तो क्या अपने अविनाशी ईश्वरीय मस्ती का स्वरूप अनुभव करते हो? ಅವ್ರು ಹೆಂಗೆ ಎಲ್ಲರಿಗೂ ಬಣ್ಣ ಹಚ್ಕೊಂಡು ನಾವು ಖುಷಿಯಾಗಿದ್ದೀವಿ ಹಂಗಿದ್ದೀವಿ ಅಂತೆಲ್ಲ ತೋರಿಸ್ಕೊಂತ ಅಡ್ಡಾಡ್ತಾರಲ್ಲ, ನೀವು ತಾವು ಅವಿನಾಶಿ ಈಶ್ವರ್ಯ ಮಸ್ತದ ಸ್ವರೂಪವನ್ನು ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. जैसे होली की मस्ती में मस्त होने कारण अपने संबंध अर्थात बड़े छोटे के भान को भूल जाते हैं. ಹೇಗೆ ಹೋಲಿ ಆಚರಣೆ ಮಾಡುವಾಗ ಬಹಳ ಮಸ್ತಿನಲ್ಲಿ ಮಸ್ತಾಗಿದ್ಕೊಂಡು ಎಲ್ಲ ಸಂಬಂಧಿಕರು ಸಂಬಂಧ ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲರೂ ಒಂದೇ ಥರ ಆಗಿಬಿಟ್ಟಿರ್ತಾರಲ್ಲ, ವಯಸ್ಸಿನ ಭಾನವನ್ನೇ ಮರ್ತು ಬಿಟ್ಟಿರ್ತಾರೆ. आपस में एक समान समझकर मस्ती में खेलते हैं. ಪರಸ್ಪರರಲ್ಲಿ ಸಣ್ಣವರು ದೊಡ್ಡವ್ರಿಗೆ ಹಚ್ತಾರೆ, ದೊಡ್ಡವರು ಸಣ್ಣವ್ರಿಗೆ ಹಚ್ತಾರೆ. ಅಲ್ಲಿ ವಯಸ್ಸಿನ ಭಾನ ಶ್ರೀಮಂತ ಅದು ಇದು ಯಾವುದೂ ಏನೂ ಇರೋದಿಲ್ಲಲ್ಲ. ಬಾಬಾ ಹೇಳ್ತಾರೆ, ಎಲ್ಲರೂ ಒಂದೇ ಸಮಾನ ಅಂತ ತಿಳ್ಕೊಂಡು ಮಸ್ತ್ನಲ್ಲಿದ್ದು ಆಟ ಆಡ್ತಾರೆ. मन के अंदर जो भी दुश्मनी के संस्कार एक दो के प्रति होते हैं वह अल्पकाल के लिए अभी भूल जाते हैं. ಮನಸ್ಸಿನಲ್ಲಿ ಏನಾರ ಇದ್ರೂ ಕೂಡ ಆ ಸಮಯಕ್ಕಾದ್ರೂ ಅವ್ರು ಏನು ಮಾಡ್ತಾರೆ, ಎಲ್ಲ ದುಶ್ಮನಿ ವೈರತ್ವವನ್ನು ಮರ್ತು ಬಿಟ್ಟಿರ್ತಾರೆ. ಕ್ಯೋಂಕಿ ಮಂಗಲ್ ಮಿಲನ್ ದಿವಸ್ ಮನಾತೆ ಹೇ. ಯಾಕಂದರೆ ಅವತ್ತು ಹೋಲಿ ಅಂತಂದರೆ ಒಳ್ಳೆಯ ದಿನ ಅಂತಲೂ ಹೇಳ್ತೀವಿ ನಾವು ಅಲ್ಲ. ಬೂದಿ ಕೆದರು ಬಣ್ಣ ದಿನ ಅಂದರೆ ಬಹಳ ಒಳ್ಳೆಯ ದಿನ, ಅಷ್ಟು ಖುಷಿಯಾಗಿ ಎಲ್ಲವನ್ನು ಮರೆತು ಖುಷಿಯನ್ನು ಆಚರಣೆ ಮಾಡ್ತಾರೆ. ಯಹ ವಿನಾಶಿ ರೀತಿ ರಸಂ ಕಹಾ ಸೆ ಚಲಿ. ಈ ವಿನಾಶಿ ಪದ್ಧತಿ ಯಾವಾಗಿಂದ ಶುರುವಾಯಿತು, ಎಲ್ಲಿಂದ ಶುರುವಾಯಿತು? ಯಹ ರಸಂ ಚಲಾನೆಗೆ ನಿಮಿತ್ತ ಕೌನ್ ಬನೆ. ಈ ಪದ್ಧತಿ ಬರೋದಕ್ಕೆ ನಿಮಿತ್ತ ಯಾರಾದರು? ಆಪ್ ಬ್ರಾಹ್ಮಣ್ ಅಂತ ಹೇಳ್ತಾರೆ ಬಾಬಾ. ನೀವು ಈ ಸಂಗಮದಲ್ಲಿ ಏನು ಪರಮಾತ್ಮನ ಶಕ್ತಿಯ ಬಣ್ಣಗಳಲ್ಲಿ ಬಣ್ಣ ಹಚ್ಕೊಂಡು ಬಣ್ಣ ಆಟ ಆಡ್ತೀರೋ, ಇದೇ ಯಾದ್ಗಾರದಲ್ಲಿ ಹೋಲಿ ಹುಣ್ಣಿ ಮರುದಿವಸ ಏನು ಮಾಡ್ತಾರೆ, ಹೋಲಿ ಹಬ್ಬ ಮಾಡ್ತಾರೆ. अब भी जब होली अर्थात पवित्रता की स्टेज पर ठहरते हो व बाप के संग के रंग में रंगे हुए होते हो, तो इस ईश्वरीय मस्ती में यह देह का भान व भिन्न भिन्न संबंध का भान, छोटे बड़े का भान विस्मृत हो एक ही आत्म स्वरूप का भान रहता है ना. ಬಾಬಾ ಹೇಳ್ತಾರೆ, अब भी जब होली अर्थात ಈಗನೂ ಕೂಡ ಹೋಲಿ ಅಂತಂದ್ರೇನು, ಪವಿತ್ರತೆಯ ಸ್ಥಿತಿನಲ್ಲಿ ನಿದ್ದು ತಂದೆಯ ಸಂಘದ ರಂಗದಲ್ಲಿ ಬಣ್ಣ ಹಚ್ಕೊಂಡು ಈಶ್ವರ್ಯ ಮಸ್ತಿವೆ, ಈ ಈಶ್ವರ್ಯ ಮಸ್ತಿನಲ್ಲಿದ್ದುಕೊಂಡು ದೇಹಭಾನ ಮರೆತು ಭಿನ್ನ ಭಿನ್ನ ಸಂಬಂಧಗಳನ್ನು ಮರೆತು ದೊಡ್ಡವರು ಸಣ್ಣವರು ಅನ್ನೋದನ್ನು ವಿಸ್ಮೃತಿಯಾಗಿ ಆತ್ಮಸ್ವರೂಪದ ಭಾನ ನಿಮಗೆ ಇರ್ತದೆ. तो आपके सदा काल की स्थिति का यादगार दुनिया के लोग मना रहा है. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಈ ಸಂಗಮ ಯುಗದಲ್ಲಿ ಯಾವಾಗಲೂ ಪರಮಾತ್ಮನ ಶಕ್ತಿಯ ಬಣ್ಣ ಬಣ್ಣದ ಕಿರಣಗಳಲ್ಲಿ ಸ್ಥಿತಾಗಿ ಬಾಬಾ ನೆನಪು ಮಾಡ್ತಿರೋ ಇದೇ ಯಾದ್ಗಾರವನ್ನು ಇಡೀ ಜಗತ್ತಿನ ಜನರು ಏನು ಮಾಡ್ತಾರೆ, ಹೋಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ऐसी खुमारी व खुशी रहती है कि हमारी ही प्रत्यक्ष स्थिति का प्रमाण स्वरूप यह यादगार देख रहे हैं. ಈ ಒಂದು ಖುಷಿ ಯಾವಾಗಲೂ ತಮ್ಮ ಪ್ರತ್ಯಕ್ಷ ಸ್ಥಿತಿಯ ಪ್ರಮಾಣ ಸ್ವರೂಪದ ಯಾದ್ಗಾರದಲ್ಲಿ ಇವರು ಏನು ಮಾಡ್ತಾರೆ, ಬಣ್ಣ ಆಡ್ತಿದ್ದಾರೆ ಅಂತ ನೋಡಿ ಖುಷಿ ಆಗ್ತದೇನು ಅಂತಾರೆ ಬಾಬಾ. यादगार को देखते हुए अपनी कल्प पहले वाली की हुई एक्टिविटी याद आती है. ಬಾಬಾ ಕೇಳ್ತಾರೆ, ಯಾದ್ಗಾರ ಕೋ ದೇಖ್ತೆ, ಅವರು ಬಣ್ಣ ಆಡೋದನ್ನೆಲ್ಲ ನೋಡ್ತಾ ಅದು ನಮ್ಮದೇ ಯಾದ್ಗಾರ ಅಂತ ತಿಳ್ಕೊಳ್ತಾ
ಕಲ್ಪದ ಮೊದಲು ಕಿ ಹುಯಿ ಮಾಡಿದಂತಹ ಆ್ಯಕ್ಟಿವಿಟಿ ಏನು? ಕಲ್ಪದ ಮೊದಲು ಅಂದರೆ ಸಂಗಮ ಯುಗದಲ್ಲಿ ಮತ್ತೆ ನಾವು ಏನು ಮಾಡಿದ್ದೀವಿ? ಪವಿತ್ರಾಗಿ ಪರಮಾತ್ಮನ ಸಂಘದ ರಂಗದಲ್ಲಿದ್ವಿ. ಆ ಆ್ಯಕ್ಟಿವಿಟಿ ಪ್ರಾಕ್ಟಿಕಲ್ನಲ್ಲಿ ತಮ್ಮದೇ ಏನು ಮಾಡ್ತಿರ್ತಾರೆ ಅವರು ಯಾದ್ಗಾರ್ನಲ್ಲಿ ಮಾಡ್ತಿದ್ದಾರೆ. ವರ್ತಮಾನ ಸಮಯ ಪ್ರಾಕ್ಟಿಕಲ್ ಮೇ ಅಪನೇ ಕಿಯೇ ಹುಯೇ ಈಶ್ವರೀಯ ಚರಿತ್ರ, ನೀವು ಮಾಡಿದಂಥ ಈಶ್ವರೀಯ ಚರಿತ್ರ ಸಾಕ್ಷಾತ್ಕಾರ ಇನ್ ಯಾದ್ಗಾರ ರೂಪ ದರ್ಪಣ ಮೇ ಕರ್ತೆ रहते हैं. ಈ ಯಾದ್ಗಾರ ರೂಪದ ಕನ್ನಡಿನಲ್ಲಿ ಅವರು ಮಾಡ್ತಿರ್ತಾರೆ. ಅವರು ಹೋಲಿ ಹಬ್ಬ ಮಾಡೋದು ಯಾರ ಸಲುವಾಗಿ? ಯಾರ ಯಾದ್ಗಾರ? ಅದು ನಮ್ಮದೇ ಯಾದ್ಗಾರ. ಸಂಗಮಯುಗದಲ್ಲಿ ನಾವು ಪರಮಾತ್ಮನ ರಂಗ ಬೆರಂಗಿ ಕಿರಣದಲ್ಲಿ ನಾವೇನು ಯೋಗ ಮಾಡ್ತೀವಿ, ಸದಾಕಾಲ ಖುಷಿಯಾಗಿರ್ತೀವಿ, ಪವಿತ್ರ ಆಗಿರ್ತೀವಲ್ಲ, ಇದೇ ಯಾದ್ಗಾರವನ್ನು ಹೋಲಿ ಹಬ್ಬ ಮಾಡ್ತಾರೆ. अपने चैतन्य रूहानी रूप का चरित्रों का यादगार भी देख रहे हो. ತಮ್ಮ ಚೈತನ್ಯ ಆತ್ಮರೂಪದ ಚರಿತ್ರೆಯ ಯಾದ್ಗಾರವನ್ನು ನೀವು ನೋಡ್ತೀರಾ. यह सभी देखते हुए सुनते हुए क्या ಅನುಭವ करते हो? ಇದೆಲ್ಲ ನೋಡ್ತಾ ಕೇಳ್ತಾ ಏನು ಅನುಭವ ಮಾಡ್ತೀರಾ? क्या यह समझते हो कि यह मैं ही तो हूँ? ತಿಳ್ಕೊಂಡಿದ್ದೀರೇನು ಇದು ನಾನೇ ಆಗಿದ್ದೀನಿ? ऐसे अनुभव करते हो वा यह समझते हो कि यह यादगार किन विशेष आत्माओं का है? ತಿಳ್ಕೊಂಡಿದ್ದೀರೇನು? ಇದು ನನ್ನ ಯಾದ್ಗಾರ ಅವರು ಮಾಡ್ತಿದ್ದಾರೆ. ಸಂಗಮಯುಗದಲ್ಲಿ ನಾನು ಪರಮಾತ್ಮನ ನೆನಪು ಮಾಡಿ ಪರಮಾತ್ಮನ ಸಂಘದ ರಂಗದಲ್ಲಿ ಇರೋದ್ರಿಂದ ನನ್ನ ಯಾದ್ಗಾರದಲ್ಲಿ ಇವರು ಏನು ಮಾಡ್ತಿದ್ದಾರೆ? ಬಣ್ಣ ಹಚ್ಕೊಂಡು ಖುಷಿ ಪಡ್ತಿದ್ದಾರೆ. ಬಾಬಾ ಹೇಳ್ತಾರೆ, जैसे साकार रूप में यह निश्चय हर कर्म में देखा कि अपने भविष्य यादगार को देखते हुए सदा यह खुमारी और खुशी थी कि यह मैं ही तो हूँ, ऐसे ही आप सभी को यादगार चित्र देखते हुए व चरित्र सुनते हुए व गुणों का गायन सुनते हुए यह खुमारी और खुशी रहती है कि यह मैं ही तो हूँ. ಬಾಬಾ ಕೇಳ್ತಾರೆ, ಏನು? ನಾನು ಮಾಡಿದಂತಹ ಚರಿತ್ರೆ ಏನು ಯೋಗ ಮಾಡಿದ್ದೆ ಅದರ ಯಾದ್ಗಾರವಾಗಿ ಇವರೆಲ್ಲ ಏನು ಮಾಡ್ತಿರ್ತಾರೆ? ಆಟ ಆಡಿ ಖುಷಿ ಪಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಇದು ನಾನೇ ಇದ್ದೀನಿ ಅಂತ ನಿಮಗೂ ಖುಷಿ ಆಗ್ತಿದೆ ಏನು ಅಂತ. यह सदा स्मृति में रहना चाहिए कि अभी अभी हम प्रत्यक्ष रूप में पाठ बजा रहे हैं. ಬಾಬಾ ಹೇಳ್ತಾರೆ, ಇದು ನಿಮಗೆ ಯಾವಾಗಲೂ ಸ್ಮೃತಿನಲ್ಲಿ ಇರಬೇಕು. ಏನು? ಅಭಿ ಅಭಿ ಹಮ್ ಪ್ರತ್ಯಕ್ಷ ರೂಪ ಮೇ ಪಾಠ ಬಜಾ ರಹೆ ಹೇ. ಈಗ ನಾವೇನು ಮಾಡ್ತಾ ಇದ್ದೀವಿ? ಪ್ರತ್ಯಕ್ಷವಾಗಿ ಪಾಠನ್ನು ಮಾಡ್ತಾ ಇದ್ದೀವಿ. और अभी अभी अपने पाठ का यादगार भी देख रहे हैं. ಇಲ್ಲಿ ಪ್ರತ್ಯಕ್ಷ ನಾವು ಪಾತ್ರ ಮಾಡ್ತಾ ಇದ್ದೀವಿ, ನಾವು ಮಾಡಿದ ಪಾತ್ರದ ಯಾದ್ಗಾರನ್ನು ಕೂಡ ನೋಡ್ತಾ ಇದ್ದೀವಿ. ನಾವು ಭಕ್ತಿ ಆಚರಣೆಗಳು ಉತ್ಸವಗಳು ಇವೆಲ್ಲ ಯಾರು? ಇವು ನಮ್ಮ ಯಾದ್ಗಾರ ಆಗಿದ್ದಾವೆ. ಅದಕ್ಕೆ ಬಾಬಾ ಹೇಳ್ತಾರೆ, सारे कल्प के अंदर ऐसी कोई आत्माएं हैं जो अपना यादगार अपनी स्मृति में देखे. ಇಡೀ ಕಲ್ಪದಲ್ಲಿ ಐಸಿ ಕೊಯ್ ಆತ್ಮಾಯೆ ಇಂಥ ಆತ್ಮಗಳು ಅಪನಾ ಯಾದ್ಗಾರ ತಮ್ಮ ಯಾದ್ಗಾರ ಸ್ಮೃತಿ ಈಗ ನಾವು ನೋಡ್ತೀವಿ. ಇದು ಬೇರೆ ಯುಗದಲ್ಲಿ ನೋಡೋಕ್ಕಾಗೋದಿಲ್ಲ, ಸಂಗಮದಲ್ಲಿ ಮಾತ್ರ ನೋಡಲಿಕ್ಕಾಗ್ತದೆ. ಸತ್ಯಯುಗದಲ್ಲಿ ನಮ್ಮದೇ ಯಾದ್ಗಾರ ಅಂತ ಗೊತ್ತಿರೋದಿಲ್ಲ, ತ್ರೇತಾದಲ್ಲಿ ಗೊತ್ತಿರೋದಿಲ್ಲ, ದ್ವಾಪರದಲ್ಲಿನೂ ಗೊತ್ತಿಲ್ಲ. ಸುಮ್ಮನೆ ಆಟ ಆಡ್ಕೋತ ಬಂದ್ವಿ ಇಷ್ಟು ದಿನ. ಅದ್ರ ಬಾಬಾ ಹೇಳ್ತಾರೆ, ಮಕ್ಕಳೇ ಅದು ನಿಮ್ಮದೇ ಯಾದ್ಗಾರ ಇದೆ ಅಂತ ಈಗ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, सिर्फ आप आत्माओं का ही पार्ट है जो इस स्मृति से अपनी यादगार को देखते हो, तो स्मृति से अपनी यादगार को देखते हुए क्या होना चाहिए? ಬಾಬಾ ಹೇಳ್ತಾರೆ, ಈ ಸ್ಮೃತಿಯಿಂದ ತಮ್ಮ ಯಾದ್ಗಾರನ್ನು ನೋಡ್ತಾ ಹುಯೇ ಕ್ಯಾ ಹೋನಾ ಚಾಹಿಯೇ, ಏನಾಗಬೇಕು ನೀವು? ಕೊಯ್ನೇ ಬತ್ತಾಯ, ಯಾರೋ ಹೇಳಿದರು, ವಿಜಯಿ ತೋ ಹೋಹಿ, ನೀವೆಲ್ಲ ಆತ್ಮಗಳು ವಿಜಯಿ ಆಗಿದ್ದೀರಾ. ವಿಜಯ್ ಕಾ ತಿಲಕ್ ಲಗಾ ಹುವಾ ಹೇ, ಬಾಬಾ ನಮಗೆ ವಿಜಯೀ ಭವ ಅಂತ ತಿಲಕ್ ಇಟ್ಟಿದ್ದಾರೆ. ಜೈಸೆ ಗುರುओं पास व पंडितों के पास जाते हैं तो वह तिलक लगाते हैं.
ಹೇಗೆ ಗುರುಗಳ ಕಡೆ ಪಂಡಿತರ ಕಡೆ ಹೋದರೂ ಕೂಡ ನಿಮಗೇನು ಮಾಡ್ತಾರೆ, ಅವರು ತಿಲಕವನ್ನು ಹಚ್ಚುತ್ತಾರೆ. यहाँ भी आने से ही बच्चे बनने से ही पहले पहले स्वस्मृति द्वारा सदा विजयी बनने का तिलक बाप दादा द्वारा लग ही जाता है. ಹಾಗೆಯೇ ಇಲ್ಲಿನೂ ಕೂಡ ನೀವು ಬಂದ ಮೇಲೆ ಮಕ್ಕಳು ವಿಜಯಿ ಆಗಬೇಕು ಅಂತ ಹೇಳಿ ಮೊದಲು ಸ್ವಸ್ಮೃತಿಯ ಮುಖಾಂತರ ಯಾವಾಗಲೂ ವಿಜಯೀ ಭವ ಅಂತ ಹೇಳಿ ಬಾಬಾ ಏನು ಮಾಡ್ತಾರೆ, ವಿಜಯೀ ಭವ ವರದಾನದ ತಿಲಕದ ಮುಖಾಂತರ ನಮಗೆ ಬಾಬಾ ಏನು ಮಾಡ್ತಾರೆ, ತಿಲಕ್ ಹಚ್ತಾರೆ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಪಂಡಿತ್ ಭೀ ತಿಲಕ್ ಲಗಾತೆ ಹೇ. ಅದು ಕೂಡ ನಮ್ಮ ಯಾದ್ಗಾರ ಅಂತ ಹೇಳ್ತಾರೆ ಬಾಬಾ. ಹೊರಗಡೆ ಮಠದಲ್ಲಿ ಸ್ವಾಮಿಗಳು ಹೋದ ತಕ್ಷಣ ನಿಮಗೇನು ಮಾಡ್ತಾರೆ, ತಿಲಕ ಏನು ಹಚ್ತಾರಲ್ಲ, ಅದು ಸಂಗಮ ಯುಗದ ಯಾದ್ಗಾರ. ಯಾವಾಗ ನಾವು ಬಾಬಾನ ಮಕ್ಕಳಾಗ್ಬಿಡ್ತೀವೋ, ಬಾಬಾ ವಿಜಯೀ ಭವ ಅಂದರೆ ಸಾಕು, ನಮ್ಮದು ವಿಜಯೀ ತಿಲಕ ತಂತಾನೆ ಹತ್ಕೊಂಡು ಬಿಟ್ಟಿರ್ತದೆ, ಅದನ್ನೇ ಅವರು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಭಿ ರಸಂ ಬ್ರಾಹ್ಮಣ ದ್ವಾರ ಹಿ ಅಬ್ ಚಲ್ತಿ ಹೇ. ಎಲ್ಲ ಪದ್ಧತಿಗಳು ಯಾರಿಂದ ಶುರುವಾಗಿರೋದು, ಬ್ರಾಹ್ಮಣರ ಯಾದ್ಗಾರನೇ ಶುರುವಾಗಿದ್ದು. ಬ್ರಾಹ್ಮಣೋं का पिता रचयिता तो साथ ही है. ಬ್ರಾಹ್ಮಣರ ತಂದೆ ಯಾರು, ಬಾಪ್ ದಾದಾ ನಮ್ಮ ಜೊತೆ ಇದ್ದೇ ಇದ್ದಾರೆ. ಬಚ್ಚೆ ಶಬ್ದ ಹಿ ಬಾಪ್ ಕೋ ಸಿದ್ಧ ಕರ್ ದೇತಾ ಹೈ. ಬಚ್ಚೆ ಶಬ್ದ, ಮಗನೇ ಅಂತ ಅನ್ನೋ ಪದನೇ, ಆ ಶಬ್ದನೇ ಏನಾಗಿದೆ, ತಂದೆ ಅಂತ, ಶಿವಬಾಬಾ ತಂದೆ ಅಂತ ಸಿದ್ಧ ಮಾಡಿಬಿಡ್ತದೆ. ಬಾಬಾ ಹೇಳ್ತಾರೆ, ಬಲಿಹಾರ್ ಜಾನೆ ವಾಲೆ ಕಿ ಹಾರ್ ನಹಿ ಹೋತಿ ಹೇ. ಯಾರು ಪರಮಾತ್ಮನಿಗೆ ಬಲಿಹಾರಿಯಾಗಿರ್ತಾರೋ ಅವ್ರಿಗೆ ಸೋಲು ಅನ್ನೋದು ಇಲ್ಲವೇ ಇಲ್ಲ ಅಂತಾರೆ ಬಾಬಾ. ಸ್ಮೃತಿ ಸಮರ್ಥಿ ಕೋ ಲಾತಿ ಹೇ और समर्थी में आने से ही कार्य सफल होते हैं. ನೋಡ್ರಿ ಬಾಬಾ ಹೇಳ್ತಾರೆ, ಸ್ಮೃತಿ, ಪರಮಾತ್ಮನ ಸ್ಮೃತಿ ಆತ್ಮನಲ್ಲಿ ಏನು ಬರ್ತದೆ, ಸಮರ್ಥತೆ ಬರ್ತದೆ, ಶಕ್ತಿ ಬರ್ತದೆ. ಆವಾಗ ಪ್ರತಿಯೊಂದು ಕಾರ್ಯಗಳು ಏನಾಗ್ತವೆ, ಸಫಲ ಆಗ್ತವೆ. ಅಥವಾ ಜೋ ಸುನಾಯ ಖುಷಿ ಮಸ್ತಿ ನಶಾ ವ ನಿಶಾನ ಸಭಿ ಹೋ ಜಾತಾ ಹೇ. ಅಷ್ಟೇ ಅಲ್ದ, ಪರಮಾತ್ಮನ ಸ್ಮೃತಿಯಿಂದ ನಾವು ಖುಷಿಯಾಗಿರ್ತೀವಿ, ಮಸ್ತೊಳಗಿರ್ತೀವಿ, ನಶೆನಲ್ಲಿರ್ತೀವಿ. ನಿಶಾನ ಸಭಿ ಹೋ ಜಾತಾ ಹೇ. ಯಹ ಸಭಿ ಬಾತೆ ಗಾಯಬ್ ಹೋನೆ ಕಾರಣ ನಿರ್ಬಲತಾ ಹಾಯಿ. ಎಲ್ಲವೂ ಅಂತನ್ನೋದು, ಎಲ್ಲವೂ ಅನ್ನೋ ಪದ ಗಾಯಬಾಗಿರುವುದರ ಕಾರಣ ನಮ್ಮಲ್ಲಿ ಏನಿದೆ, ನಿರ್ಬಲತೆ ಇದೆ. ಎಲ್ಲ ಸಂಬಂಧನೂ ಯಾರು, ಅದು ಇಲ್ಲದಕ್ಕೆ ನಮ್ಮಲ್ಲಿ ಏನು ಬರ್ತಿದೆ ಅಂತೆ, ನಿರ್ಬಲತೆ. ವಿಸ್ಮೃತಿಗೆ ಕಾರಣ ಅಸಮರ್ಥಿ. ಪರಮಾತ್ಮ ನನ್ನವನೇ ಅನ್ನೋದು ವಿಸ್ಮೃತಿ ಆಗಿರೋದ್ರಿಂದ ನಮ್ಮಲ್ಲಿ ಏನು ಬರ್ತದೆ, ಅಸಮರ್ಥತೆ. ತೋ ಸ್ಮೃತಿ ಸೇ ಸಮರ್ಥಿ ಆನೆ ಸೇ ಸಭಿ ಸಿದ್ಧಿ ಪ್ರಾಪ್ತ ಹೋ ಜಾತಿ ಹೇ. ಅದಕ್ಕಾಗಿ ನನ್ನವನೇ ಯಾರು, ಶಿವಬಾಬಾ. ಮೇ ಕೌನ್ ಮೇರಾ ಕೌನ್. ನನ್ನವನು ಪರಮಾತ್ಮನೇ ಅನ್ನೋ ಸ್ಮೃತಿ ಸಮರ್ಥಿನಲ್ಲಿ ಬಂದು ಎಲ್ಲವೂ ಸಿದ್ಧಿಯಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಸಭಿ ಕಾರ್ಯ ಸಿದ್ಧ ಹೋ ಜಾತೆ ಹೇ. ಎಲ್ಲ ಕಾರ್ಯಗಳು ಸಿದ್ಧ ಆಗ್ತವೆ. ಸ್ವಸ್ಮೃತಿ ಮೇ ರಹನೆ ವಾಲಾ ಸದೈವ ಜೋ ಭೀ ಕಾರ್ಯ ಕರೆಗಾ ವ ಜೋ ಭೀ ಸಂಕಲ್ಪ ಕರೆಗಾ उसमें उसको सदा निश्चय रहता है कि यह कार्य व यह संकल्प सिद्ध हुआ ही पड़ा है. ಬಾಬಾ ಹೇಳ್ತಾರೆ, ಯಾರು ಸ್ಮೃತಿನಲ್ಲಿರ್ತಾರೋ ಅವ್ರಿಗೇನಿಸ್ತದೆ, ಯಾವಾಗಲೂ ಸದೈವ ಕಾರ್ಯ ಸಿದ್ಧ ಆಗೇ ಆಗ್ತದೆ, ಸಂಕಲ್ಪ ಅದರಲ್ಲಿನೂ ಸಿದ್ಧ ಆಗ್ತದೆ. ಸದಾ ನಿಶ್ಚಯ रहता है. ಅವ್ರಿಗೆ ಯಾವಾಗಲೂ ನಿಶ್ಚಯ ಇರ್ತದೆ, ಏನೋ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಸಂಕಲ್ಪ ಸಿದ್ಧ ಆಗಿಬಿಟ್ಟಿದೆ. ಬಾಬಾ ಏನು ಹೇಳ್ತಾರೆ, ಕಲ್ಪಕ್ಕೂ ನಂದೆಲ್ಲವೂ ಸಿದ್ಧಿಯಾಗಿದೆ. ಡೌಟ್ ಮಾಡ್ಕೊಳ್ಳೋಂಗಿಲ್ಲ. ಈಗ ಇದು ಮಾಡಿದ್ರೆ ಸಿದ್ಧಿ ಆಗ್ತದೋ ಇಲ್ಲೋ, ಈ ಸಂಕಲ್ಪ ಮಾಡಿದ್ರೆ ಸಿದ್ಧಿ ಆಗ್ತದೋ ಇಲ್ಲೋ ಅಂತ ಅನ್ನಂಗಿಲ್ಲ. ಈಗ ಬಾಬಾ ಸಿದ್ಧಿ ಹುಯಿ ಪಡಾ ಹೇ, ಸಿದ್ಧ ಆಗಿ ಬಿಟ್ಟಿದೆ. ಬರೀ ಸಂಕಲ್ಪ ಕರ್ಮ ಮಾಡೋದು ಅಷ್ಟೇ ಕೆಲಸ ನಮ್ಮದು. ನಾವು ಏನು ಮಾಡ್ತೀವಿ ಅದು ಸಿದ್ಧಿ ಆಗ್ತದೆ, ಏನು ಸಂಕಲ್ಪ ಮಾಡ್ತೀವಿ
ಅದು ಸಿದ್ಧಿ. सिद्ध हुआ ही पड़ा है, अर्थात ऐसा निश्चय बुद्धि अपनी विजय व सफलता निश्चित समझकर चलता है. ಬಾಬಾ ಹೇಳ್ತಾರೆ, ಇಂಥ ನಿಶ್ಚಯ ಬುದ್ಧಿಯುಳ್ಳವರು, ಎಂಥ ನಿಶ್ಚಯ ಬುದ್ಧಿಯುಳ್ಳವರು, ನನ್ನ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ವಾಣಿ, ಪ್ರತಿಯೊಂದು ಕರ್ಮ ಕಲ್ಪಕ್ಕೂ ಏನಾಗ್ಬಿಟ್ಟಿದದು, ಸಿದ್ಧಿ ಆಗಿಬಿಟ್ಟಿದೆ ಅಂತ ಏನು ಯಾರು ನಿಶ್ಚಯ ಬುದ್ಧಿಯುಳ್ಳವರಾಗಿರ್ತಾರೋ ಅವ್ರದ್ದು ವಿಜಯ ಯಾವಾಗಲೂ ಸಫಲತೆ ನಿಶ್ಚಿತ ಇದ್ದೇ ಇದೆ ಅಂತ ಹೇಳ್ತಾರೆ ಬಾಬಾ. निश्चय ही है जो ऐसे निश्चित सफलता समझकर चलने वाले हैं, उनकी स्थिति कैसी रहेगी. निश्चय ही है, सफल आगे ಆಗ್ತೈತಿ. जो ऐसे निश्चित, ಇಂತಹ ನಿಶ್ಚಿತ ಸಫಲತಾ ಅಂತ ತಿಳ್ಕೊಂಡು ನಡೆಯುವಂಥವರ ಸ್ಥಿತಿ ಹೇಗಿರ್ತದೆ. निश्चय तो सुनाया कि निश्चय होगा, विजय हमारी निश्चित है. निश्चय तो सुनाया, ಕೇಳಿದ್ರಲ್ಲ ಬಾಬಾ, ಮಕ್ಕಳೇ ನಿಮ್ಮದು ಸಫಲತೆ ಕಲ್ಪಕ್ಕೂ ಆಗಿಬಿಟ್ಟಿದೆ ಅನ್ನೋದು ಕೇಳಿ, ನಿಶ್ಚಯ ಹೋಗ, ನಿಶ್ಚಯ ಆಗ್ತದೆ, ವಿಜಯ್ ಹಮಾರ ನಿಶ್ಚಿತ್ ಹೇ, ವಿಜಯ ನಮ್ಮದು ನಿಶ್ಚಿತ ಇದೆ. ಲೇಕಿನ್ ಉನ್ಕೆ ಚೆಹರೆ ಪರ್ ಕ್ಯಾ ದಿಖಾಯಿ ದೇಗಾ, ಈ ಥರ ಅಂದ್ಕೊಂಡಿರುವಂಥವ್ರ ಮುಖದಲ್ಲಿ ಏನು ಕಾಣಿಸ್ತದೆ. ಜಬ್ ವಿಜಯ್ ನಿಶ್ಚಿತ್ ಹೇ ತೋ ನಿಶ್ಚಿಂತ ರಹೇಗಾ, ಅವ್ರ ಸಂಕೇತ ಏನಾಗಿರ್ತದೆ, ಯಾವಾಗಲೂ ನಿಶ್ಚಿಂತ ಆಗಿರ್ತಾರೆ. ಯಾಕೆ, ವಿಜಯ ಆಗೇ ಬಿಡ್ತೈತಿ, ಆಗಿದ್ದದ್ದು ಯಾವಾಗ, ಕಲ್ಪಕ್ಕೂ ವಿಜಯ ಆಗಿದ್ದದ, ಇನ್ನೇನು ಚಿಂತೆ ಮಾಡೋದದು. ಅದಕ್ಕಾಗಿ ಅವ್ರು ಏನಾಗಿರ್ತಾರೆ, ನಿಶ್ಚಿಂತ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, कोई भी बात में चिंता की रेखा दिखाई नहीं देगी. ಅವ್ರ ಮುಖದಲ್ಲಿ ಯಾವುದೇ ಮಾತಿನಲ್ಲಿ ಚಿಂತೆಯನ್ನು ರೇಖೆನೇ ಕಾಣೋದಿಲ್ಲ. ऐसे निश्चय बुद्धि विजयी निश्चित और सदा निश्चिंत रहने वाले हो. ಈ ಥರ ನಿಶ್ಚಯ ಬುದ್ಧಿಯುಳ್ಳವರಾಗಿದ್ದೀರಾ, ನಿಶ್ಚಿಂತ ಇರ್ತೀರಾ, ಸದಾ ನಿಶ್ಚಿಂತ ಇರುವಂಥವರಾಗಿದ್ದೀರಾ. ಅಗರ್ ನಹಿ ತೋ ನಿಶ್ಚಯ ಬುದ್ಧಿ 100% ಕೈಸೆ ಕಹೆಂಗೆ. ಏನೋ ವಿಚಾರ ಮಾಡ್ತೀರಿ, ಏನೋ ಚಿಂತೆ ಮಾಡ್ತೀರಿ ಅಂತಂದರೆ ನಿಮಗೆ ನಿಶ್ಚಯ ಬುದ್ಧಿ 100% ಇದೆ ಅಂತ ಹೆಂಗೆ ಹೇಳ್ತಾರೆ. 100% ನಿಶ್ಚಯ ಬುದ್ಧಿ ಅರ್ಥಾತ್ ನಿಶ್ಚಿತ್, ವಿಜಯी और निश्चिंत. 100% ನಿಶ್ಚಯ ಬುದ್ಧಿ. ಪರಮಾತ್ಮನ ಮೇಲೆ ನಮಗೇನಿರಬೇಕು, 100% ನಿಶ್ಚಯ, ಅಂದರೆ ಕಂಪ್ಲೀಟ್ ಬಲಿಹಾರಿ ಅಂತ ಹೇಳಿದ್ರಲ್ಲ ಆಗಲೇ. ಯಾರು ಸದಾ ಸಂಪೂರ್ಣ ಬಲಿಹಾರಿ ಆಗಿರ್ತಾರೋ ಅವರು ಯಾವಾಗಲೂ ಸುಖಿಯಾಗಿರ್ತಾರೆ ಅಂತ ಹೇಳಿದರು. ಇಲ್ಲಿನೂ ಕೂಡ ಯಾರು 100% ನಿಶ್ಚಯ ಬುದ್ಧಿ ಇರ್ತಾರೋ ಅವರು ನಿಶ್ಚಿತವಾಗಿ ವಿಜಯಿಗಳಾಗ್ತಾರೆ ಮತ್ತು निश्चिंत ಆಗಿರ್ತಾರೆ. अब इससे अपने आप को देखो कि 100% सभी बातों में निश्चित बुद्धि है, निश्चय बुद्धि है. ಇದು ಚೆಕ್ ಮಾಡ್ಕೊಳ್ಳಿ, ಎಲ್ಲದರಲ್ಲಿನೂ ಕೂಡ 100% ಎಲ್ಲ ಮಾತುಗಳಿಗೆ ನಿಶ್ಚಯ ಬುದ್ಧಿ ಇದೆಯಾ. कहा जा, बाबा ಹೇಳ್ತಾರೆ, सिर्फ बाप में निश्चय को भी निश्चय बुद्धि नहीं कहा जाता. ಬಾಬಾನ ಮೇಲೆ ನಿಶ್ಚಯ ಇಡೋದಕ್ಕೂ ಸಂಪೂರ್ಣ ನಿಶ್ಚಯ ಬುದ್ಧಿ ಅಂತ ಹೇಳೋದಿಲ್ಲ. ಬಾಪ್ ಮೇ ನಿಶ್ಚಯ ಬುದ್ಧಿ ಸಾಥ್ ಸಾಥ್ ಅಪನೆ ಆಪ್ ಮೇ ಭಿ ನಿಶ್ಚಯ ಬುದ್ಧಿ. ಬಾಬಾನ ಮೇಲೂ ನಿಶ್ಚಯ ಇರಬೇಕು, ನನ್ನ ಮೇಲೆ ನನಗೆ ನಿಶ್ಚಯ ಇರಬೇಕು. और साथ साथ जो भी ड्रामा के हर सेकंड की एक्ट रिपीट हो रही है उसमें भी 100% ನಿಶ್ಚಯ ಬುದ್ಧಿ ಚಾಹಿಯೇ. ಮೂರಲ್ಲಿ ನಮಗೆ ನಿಶ್ಚಯ ಬುದ್ಧಿ. ಒಂದು ಬಾಬಾ ಬಿಂದಿ ನಿಶ್ಚಯ, ನಾನು ಬಿಂದಿ ನಿಶ್ಚಯ, ಡ್ರಾಮಾ ಬಿಂದಿ ನಿಶ್ಚಯ. ಮೂರತ್ರ ಮೇಲೆ 100% ನಿಶ್ಚಯ ಬೇಕು. ಡ್ರಾಮಾ ಏನಿದೆ ಬಹು ರಿಪೀಟ್ ಇದೆ. ನೀವಲ್ಲಿ ಏನು ಯಾರು ಕೈಯಾಡ್ಸಂಗಿಲ್ಲ ನಾಟಕದಲ್ಲಿ, ಯಾರು ಬಾಬಾ ಸಹಿತ ಅದರಲ್ಲಿ ಏನೂ ಮಾಡೋಂಗಿಲ್ಲ. ಫಿಕ್ಸ್ ಇದೆ, ನಿಶ್ಚಿತ ಇದೆ. ಜೈಸೆ ಬಾಪ್ ಮೇ 100% ನಿಶ್ಚಯ ಬುದ್ಧಿ ಹೋ ನ,
उसमें ಸಂಶಯ ಕಿ ಬಾತ್ नहीं. ಬಾಬನ ಮೇಲೆ ನಿಮಗೆ 100% ನಿಶ್ಚಯ ಇದಲ್ಲ, ಅದರಲ್ಲಿ ಮತ್ತೊಂದು ಮಾತೇ ಇಲ್ಲ ಸಂಶಯದ್ದು. ಸಿರ್ಫ್ ಏಕ್ ಮೇ ಪಾಸ್ ನಹಿ ಹೋನಾ ಹೈ, ಕೇವಲ ಒಂದರಲ್ಲೇ ಪಾಸ್ ಆಗೋದಿಲ್ಲ. अपने आप में भी इतना ही निश्चय होना चाहिए कि मैं भी वही कल्प पहले वाली बाप के साथ पार्ट बजाने वाली श्रेष्ठ आत्मा हूँ. ಬಾಬನ ಮೇಲೇನೂ 100% ನಿಶ್ಚಯ ಇರಬೇಕು, ಹಾಗೆ ನನ್ನ ಮೇಲೆ ನನಗೆ ನಿಶ್ಚಯ ಇರಬೇಕಲ್ಲ. ಏನು ಅಂತಂದರೆ, ನಾನು ಅದೇ ಕಲ್ಪ ಮೊದಲಿನ ಆತ್ಮ ಆಗಿದ್ದೀನಿ, ಬಾಬಾರವ್ರ ಜೊತೆ ಪಾರ್ಟ್ ಮಾಡುವಂಥ ಶ್ರೇಷ್ಠ ಆತ್ಮ ನಾನು. ಈಗ ನಾವೆಲ್ಲರೂ ಯಾರ ಜೊತೆ ಪಾತ್ರ ಮಾಡಾಕತ್ತಿದ್ದೀವಿ? ಬಾಬಾ ಹೀರೋ. ಆ ಹೀರೋನ ಜೊತೆ ಈ ಹೊರಗಡೆನೂ ಫಿಲ್ಮ್ನಲ್ಲಿ ಲೆಜೆಂಡ್ ಆ್ಯಕ್ಟರ್ಸ್ ಏನಿದಾರಲ್ಲ, ಶ್ರೇಷ್ಠ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟಿಂಗ್ ಮಾಡು ಫಿಲ್ಮ್ ಮಾಡಬೇಕು ಅಂತಂದ್ರೆ ಅವರು ಒಂದು ಹೆಮ್ಮೆಯ ಅನುಭವ ಮಾಡ್ಕೊತಾರೆ. ಈಗ ಈ ಅವಿನಾಶಿ ಸಿನಿಮಾದ ಹೀರೋ ಯಾರು? ಶಿವ ಬಾಬಾ. ಅವಿನಾಶಿ ಸಿನಿಮಾದ ಹೀರೋ ಶಿವ ಬಾಬನ ಜೊತೆ ನಾವೇನು ಮಾಡ್ತೀವಿ? ಪಾತ್ರ ಮಾಡ್ತಿದ್ದೀವಿ ಅಂತಂದರೆ ನಮಗೆಷ್ಟು ಹೆಮ್ಮೆ ಇರಬೇಕು. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರು ನಾವು ಹೀರೋಯಿನ್ಗಳು. ಬಾಬಾ ಹೀರೋ, ನಾವೆಲ್ಲರೂ ಹೀರೋಯಿನ್. ನಮಗೆಷ್ಟು ನಶೆ ಇರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, मैं भी वही कल पहले वाली बाप के साथ पार्ट बजाने वाली श्रेष्ठ आत्मा हूँ और साथ साथ ड्रामा के हर पार्ट को भी इसी स्थिति में देखे. ಮತ್ತು ಜೊತೆಗೆ ನಾಟಕದ ಪ್ರತಿಯೊಂದು ಪಾತ್ರವನ್ನು ಇದೇ ಸ್ಥಿತಿಯಲ್ಲಿ ನೋಡ್ತಾ, ಹರ್ ಪಾರ್ಟ್ ಮುझ ಶ್ರೇಷ್ಠ ಆತ್ಮ ಕೆ ಲಿಯೇ ಕಲ್ಯಾಣಕಾರಿ ಹೈ. ಪ್ರತಿಯೊಂದು ಪಾತ್ರ, ಆ ಪಾತ್ರ ಕಡಿಮೆ, ಈ ಪಾತ್ರ ಹೆಚ್ಚು, ಕಸ ಹುಡುಗೋ ಪಾತ್ರ ಕಡಿಮೆ, ಇದು ಯಾವುದೂ ಏನೂ ಇಲ್ಲ. ಪ್ರತಿ ಪಾತ್ರನೂ ಕೂಡ ಏನಂತಾರೆ ಬಾಬಾ? ಶ್ರೇಷ್ಠ ಆತ್ಮ ಕೇಳಿಯೇ, ನಾನು ಶ್ರೇಷ್ಠ ಆತ್ಮನ ಸಲುವಾಗಿ ಆ ಪಾತ್ರ ಏನಾಗಿದೆ? ಕಲ್ಯಾಣಕಾರಿ ಪಾತ್ರನೇ ಆಗಿದೆ. ಇದು ನಶೆ. जब यह तीनों प्रकार के निश्चय में सदा पास रहते हैं, ಯಾವಾಗ ಈ ಮೂರು ಪ್ರಕಾರದ ನಿಶ್ಚಯದಲ್ಲಿ ಯಾವಾಗಲೂ ಪಾಸ್ ಆಗ್ತೀವೋ, ಐಸೆ ನಿಶ್ಚಯ ಬುದ್ಧಿ ಹಿ ಮುಕ್ತಿ और ಜೀವನ್ ಮುಕ್ತಿ ಮೇ ಬಾಪ್ ಕೆ ಪಾಸ್ रहते हैं. ಈ ಮೂರು ವಿಷಯಗಳಲ್ಲಿ ನಾವು ಪಾಸ್ ಆದರೆ, ಯಾವ ಮೂರು ವಿಷಯಗಳಂತ ಹೇಳಿದ್ರು ಬಾಬಾ? ಪರಮಾತ್ಮನಲ್ಲಿ 100% ನಿಶ್ಚಯ ಬುದ್ಧಿ, ನನ್ನ ಮೇಲೆ 100% ನಿಶ್ಚಯ ಬುದ್ಧಿ, ನಾಟಕದ ಮೇಲೆ ಮೂರದರಲ್ಲಿ ನೀವು ಪಾಸ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಇಂಥ ನಿಶ್ಚಯ ಬುದ್ಧಿ ಆತ್ಮಗಳು ಮುಕ್ತಿ ಮತ್ತು ಜೀವನ್ಮುಕ್ತಿನಲ್ಲಿ ತಂದೆಯ ಜೊತೆಗೇನೆ ಬರ್ತಾರೆ. ಐಸೆ ನಿಶ್ಚಯ ಬುದ್ಧಿ ಕೋ ಕಬ್ ಕ್ವಶನ್ ನಹಿ ಉಠ್ತಾ. ಇಂಥ ನಿಶ್ಚಯ ಬುದ್ಧಿ ಉಳ್ಳಂಥವ್ರಿಗೆ ಯಾವಾಗ ಕ್ಯೂ ಕ್ಯಾ ಕಿ ಭಾಷಾ ನಿಶ್ಚಯ ಬುದ್ಧಿ ಕಿ ನಹಿ ಹೋತಿ. ಹಾಗಾಗಬಾರ್ದಾಗಿತ್ತು, ಅವ್ರು ಹಂಗೆ ಮಾಡಿದ್ರಿ, ಅದಕ್ಕೆ ಹಂಗಾಯಿತು, ಹಿಂಗೆ ಯಾಕಾಯಿತು, ಅವ್ರು ಯಾಕೆ ಹಂಗೆ ಮಾಡಿದರು, ಇದೆಲ್ಲ ಬರಂಗಿಲ್ಲ ಅಂತಾರೆ ಬಾಬಾ. ಕ್ಯೋಂಕೆ ಪೀಛೆ ಕ್ಯೋ ಲಗ್ತಿ ಹೇ, ಕ್ಯೂ ಹಿಂದೆ ಯಾಕೆ ಬೆನ್ನತ್ತೀರಿ ನೀವು ಅಂತಾರೆ ಬಾಬಾ. ಅದ್ರ ಹಿಂದ್ಗಡೆ ಯಾಕೆ ಹೋಗ್ತಾ ಇದ್ದೀರಾ? ತೋ ಕ್ಯೂ ಮೇ ಭಕ್ತ ठहरते ಜ್ಞಾನಿ ನಹಿ. ಕ್ಯೂ 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 ಪಿಕೆ ಪೀಛೆ ಕ್ಯೂ ಲಗ್ತಿ ಹೇ. ಕ್ಯೂ ಅಂದರೆ ಪಾಳಿ. ಅದು ಹಂಗಾಯ್ತು, ಇದು ಅವ್ರು ಹಂಗಂದ್ರೆ, ಇದು ಹಿಂಗೆ ಯಾಕಂದ್ರೆ ಒಂದರಿಂದ ಒಂದು ಏನಾಗ್ತದೆ? ಅದು ಉದ್ದ ಬಾಲ ಹೋಗ್ತದೆ. ಉದ್ದ ಬಾಲ. ಕ್ಯೂನಲ್ಲಿ ನಿಲ್ಲೋರು ಯಾರು? ಭಕ್ತರು ಮಕ್ಕಳೇ, ನೀವಲ್ಲ, ಜ್ಞಾನಿಗಳು ಅಂತಾರೆ ಬಾಬಾ. ಆಪ್ಗೆ ಆಗೆ ತೋ ಕ್ಯೂ ಲಗ್ನಿ ಹೇ. ನಿಮ್ಮ ಎದುರುಗಡೆ ಕ್ಯೂ ಹತ್ತಬೇಕು, ನೀವು ಕ್ಯೂ ಹಿಂದಿರಬಾರ್ದು. ನಾವೆಲ್ಲ ಎಂಥ ಆತ್ಮಗಳು? ಪೂಜ್ಯ ಆತ್ಮಗಳ ಎದುರುಗಡೆ ಅವರೆಲ್ಲ ಕ್ಯೂ ನಿಂತ್ಕೋಬೇಕು, ನಾವೇ ಆ ಕ್ಯೂನಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಎದುರು ಕ್ಯೂನಲ್ಲಿ ಕ್ಯಾ ಕ್ಯೂ ಕೈಸೆ ಇದ್ರ ಹಿಂದೆ ಹೋಗಬೇಡಿ ಅಂತ ಹೇಳಿದ್ರು ಬಾಬಾ. ಜ್ಞಾನಾರ್ಥಾತ್ ಬಾಬಾ ಹೇಳ್ತಾರೆ, ಕ್ಯೂ ಲಗ್ನಿ ಹೇನ ಕ್ಯೂ ಮೇ ಇಂತಜಾರ್ ಕರ್ನಾ ಹೋತಾ ಹೈ. ಕ್ಯೂನಲ್ಲಿ ಏನಂದ್ರೆ ವೇಟ್ ಮಾಡಬೇಕಾಗ್ತದೆ, ಕಾಯಬೇಕಾಗ್ತದೆ. ಇಂತಜಾರ್ ಕಿ ಘಡಿಯಾ ಅಬ್ ಸಮಾಪ್ತ್ ಹುಯಿ. ಕಾಯುವಂಥ ಸಮಯ ಈಗ
ಮುಗಿದು ಹೋಯಿತು. ಇಂತಜಾರ್ ಕಿ ಘಡಿಯಾ ಹೇ ಭಕ್ತೋं की, ಜ್ಞಾನ ಅರ್ಥಾತ್ ಪ್ರಾಪ್ತಿ ಕಿ ಘಡಿಯಾ, ಮಿಲನ್ ಕಿ ಘಡಿಯಾ. ಜ್ಞಾನ ಅಂದ್ರೆ ನಮಗೆಲ್ಲ ಸಿಕ್ಬಿಟ್ಟಿದೆ. ಕ್ಯೂ ಯಾಕೆ ಹಚ್ಚಾರವರು? ಭಗವಂತನ ಹತ್ರ ಹೋಗಬೇಕು, ಆ ಮೂರ್ತಿ ಹತ್ರ ನಿಂದಿರಬೇಕು, ಆ ಮೂರ್ತಿ ಹತ್ರ ಹೋದ ನಿಂತರೆ ಶಾಂತಿ ಸಿಗ್ತದೆ, ಸುಖ ಸಿಗ್ತದೆ, ನೆಮ್ಮದಿ ಸಿಗ್ತದೆ, ಸಿಗ್ತದೆ ಅಂತ ಅವ್ರು ಹೋಗ್ತಾರೆ. ನಮಗಿಲ್ಲೇ ಸಿಕ್ಬಿಟ್ಟೈತಿ. ಸಿಕ್ಬಿಟ್ಟ ಮೇಲೆ ನಾವ್ಯಾಕೆ ಕ್ಯೂ ಅಂತ ಯಾಕೆ ಅನ್ಬೇಕು ಅಂತಾರೆ ಬಾಬಾ. ಅಲ್ಲೇ ಕ್ಯೂ ಹಚ್ತೀರಿ? ಬಾಬಾ ಹೇಳ್ತಾರೆ, ಇಂತಜಾರ್ ಕಿ ಘಡಿಯಾ ಭಕ್ತೋं की, ಜ್ಞಾನ ಅರ್ಥಾತ್ ಪ್ರಾಪ್ತಿ ಕಿ ಘಡಿಯಾ, ಮಿಲನ್ ಕಿ ಘಡಿಯಾ. ನಾವು ಡೈರೆಕ್ಟಾಗಿ ಇಲ್ಲೇ ಕೂತ್ಕೊಂಡು ಏನು ಮಾಡ್ತೀವಿ? ಪರಮಾತ್ಮನ ಮಿಲನ್ ಮಾಡ್ತಾ ಇದ್ದೀವಿ. ಅಂಥ ಸಮಯ ಇದು. ಐಸೇ ನಿಶ್ಚಯ ಬುದ್ಧಿ ಹೋದಾ? ಇಂಥ ಒಂದು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದೀರಲ್ಲ. ಬಾಬಾ ಹೇಳ್ತಾರೆ, ಐಸೇ ನಿಶ್ಚಯ ಬುದ್ಧಿ ಆತ್ಮಾओं की यादगार यहाँ ही दिखाई हुई है. ಇಂಥ ನಿಶ್ಚಯ ಬುದ್ಧಿಯುಳ್ಳ ಆತ್ಮಗಳ ನೆನಪಿನ ಅರ್ಥ ಇಲ್ಲೇ ತೋರಿಸಿದ್ದಾರೆ. ಅಪ್ನಿ ಯಾದ್ಗಾರ್ ದೇಖಿ ಹೇ, ತಮ್ಮ ನೆನಪು ನೋಡಿದ್ದೀರಲ್ಲ. ಅಚಲ್ ಘರ್ ದೇಖಾ ಹೇ, जो सदा सर्व संकल्पों सहित बाप दादा के ऊपर बलिहार हैं, उनके आगे माया कबूवार नहीं कर सकती. ಬಾಬಾ ಹೇಳ್ತಾರೆ, ಸಂಕಲ್ಪ ಸಹಿತವಾಗಿ ಬಾಪ್ ದಾದಾರವ್ರ ಮೇಲೆ ನಾವೇನಾಗಬೇಕು? ಬಲಿಹಾರ ಆದರೆ ಅಂಥವ್ರ ಎದುರುಗಡೆ ಮಾಯೆ ಎಂದು ಯುದ್ಧ ಮಾಡೋದಿಲ್ಲ. ಐಸೇ ಮಾಯಾಕ್ಕೆ ವಾರ್ಸೆ ಬಚ್ಚೇ ಹುಯೇ ರೇತೆ ಹೇ. ಈ ರೀತಿ ಮಾಯೆಯ ಯುದ್ಧದಿಂದ ನೀವೇನಾಗಬೇಕು? ರಕ್ಷಿತ ಆಗಿರಬೇಕು. ಯುದ್ಧ ಮಾಡಬಾರ್ದು. ಯುದ್ಧ ಮಾಡಲಾರ್ದಂಗೆ ನಾವೇನಾಗಿರಬೇಕು? ರಕ್ಷಣೆಯಲ್ಲಿರಬೇಕು. ಯಾವ ರಕ್ಷಣೆಯಲ್ಲಿರಬೇಕು? ಬಚ್ಚೆ ಬನ್ ಗಯೇ ತೋ ಬಚ್ ಗಯೇ. ನೋಡಿ ಬಾಬಾ, ಬಚ್ಚೆ ಬನ್ ಗಯೇ ತೋ ಬಚ್ ಗಯೇ. ಪರಮಾತ್ಮನ ಮಕ್ಕಳು ಅಂತ ನಾವು ಅವನ ಛತ್ರಛಾಯದಲ್ಲಿ ಕುಳಿತುಕೊಂಡ್ವಿ, ಅಲ್ಲಿಗೆ ನಾವು ಸುರಕ್ಷಿತ. ಎಷ್ಟು ಚಂದ ಸೆಂಟೆನ್ಸ್, ಎಷ್ಟು ಚಂದ ನೋಡ್ರಿ. ಬಚ್ಚೆ ಬನ್ ಗಯೇ ತೋ ಬಚ್ ಗಯೇ. ಬಾಬಾ, ನಾನು ನಿನ್ನ ಮಗು ಆಗಿದ್ದೀನಿ, ನೀನು ನನ್ನ ತಂದೆ ಅಂದಾಗ ಮುಗೀತು, ನಾವು ಸುರಕ್ಷಿತ. ಬಚ್ಚೆ ನಹಿ ತೋ ಮಾಯಾ ಸೇ ಭಿ ಬಚ್ ನಹಿ ಸಕ್ತೆ. ಬಾಬಾ ಮಕ್ಕಳಾಗಲಿಲ್ಲ ಅಂದರೆ ಮಾಯೆಯಿಂದ ಬಚಾವಾಗಕ್ಕಾಗೋದಿಲ್ಲ. ಮಾಯಾ ಸೇ ಬಚನೆ ಕಿ ಯುಕ್ತಿ ಬಹುತ್ ಸಹಜ ಹೈ. ಮಾಯೆಯಿಂದ ಸುರಕ್ಷಿತ ಆಗಬೇಕು ಅಂತಂದರೆ ಯುಕ್ತಿಗಳು ಬಹಳ ಸಹಜ ಇದೆ. ಏನು? ಬಚ್ಚೆ ಬಂಜಾವ್. ಮಾಯೆಯಿಂದ ಸುರಕ್ಷಿತ ಆಗಬೇಕಾದ್ರೆ ಮತ್ತಿನ್ನೇನೂ ಆಗೋದಿಲ್ಲ. ಏನಾಗೋದದ? ಬಾಬಾಗೆ ಮಗು ಆಗಿಬಿಡೋದು. ಗೋದಿ ಮೇ ಬೆಟ್ ಜಾವ್. ಬಾಬಾನ ಮಡಿಲಲ್ಲಿ ಕೂತ್ಕೊಂಡ್ಬಿಡ್ರಿ, ಬಚ್ ಜಾಯೆಂಗೆ. ಪಹಲೆ ಬಚನೆ ಕಿ ಯುಕ್ತಿ ಬತಾತೆ ಹೇ, ಫಿರ್ ಭೇಜ್ತೆ ಹೇ. ಬಹಾದೂರ್ ಬನಾನೆ ಲಿಯೇ ಹಿ ಭೇಜ್ತೆ ಹೇ. ಹೆಂಗೆ ಹೇಳ್ತಾರೆ ಬಾಬಾ? ಮೊದಲು ಪಹಲೆ ಬಚನೆ ಕಿ ಯುಕ್ತಿ ಬತಾತೆ ಹೇ. ಮೊದಲು ಬಚಾವಾಗ್ತಕ್ಕಂಥ ಯುಕ್ತಿ ಹೇಳ್ತಾರೆ ಬಾಬಾ. ಬಚಾವಾಗ್ಲಿಕ್ಕೆ ಏನು ಯುಕ್ತಿ ಹೇಳಿದ್ರು ಬಾಬಾ? ಎರಡು ಯುಕ್ತಿ ಹೇಳಿದರು. ಏನು ಹೇಳಿದರು? ಮೇರೆ ಬಚ್ಚೆ ಬನ್ ಜಾವೋ, ಮೇರೆ ಗೋದಿ ಮೇ बैठ ಜಾओ. ನನ್ನ ಮಗುವಾಗಿ ನನ್ನ ಮಡಿಲಲ್ಲಿ ಕೂತ್ಕೊಳ್ರಿ, ನೀವು ಸುರಕ್ಷಿತ. ಮುಂದೆ ಹೇಳ್ತಾರೆ, ಪಹಲೆ ಬಚನೆ ಕಿ ಯುಕ್ತಿ, ಪಹಲೆ ಬಚನೆ ಕಿ ಯುಕ್ತಿ ಹೇಳ್ತಾರೆ, ಫಿರ್ ಭೇಜ್ತೆ ಹೇ ಅಂತ ಹೇಳ್ತಾರೆ ಬಾಬಾ. ಮತ್ತೇನು ಮಾಡಿಬಿಡ್ತಾರೆ? ಕಳಿಸ್ಬಿಡ್ತಾರೆ. ಎದಕ್ಕೆ ಕಳಿಸ್ಬಿಡ್ತಾರಂತೆ? ನೀವು ಬಹಾದೂರ್ ಆಗಲಿ ಅಂತ ನಿಮ್ಮನ್ನೇನು ಮಾಡ್ತಾರೆ? ಕಳಿಸ್ತಾರೆ. ಮೊದಲೇನು ಮಾಡ್ತೀವಿ ನಾವು? ಸಣ್ಣ ಮಕ್ಕಳಿದ್ದಾಗ ಏನು ಮಾಡ್ತೀವಿ? ಅವ್ರನ್ನ ರಕ್ಷಣೆ ಮಾಡ್ತೀವಿ. ಬರ್ತಾ ದೊಡ್ಡವರಾದಂಗೆ ಧೈರ್ಯ ಮಾಡಿ ಏನು ಮಾಡ್ತೀವಿ? ಹೊರಗೆ ಕಳಿಸ್ತೀವಿ. ಬಾಬಾ ಹೇಳ್ತಾರೆ, ಈಗ ಅವಾಗ ನಡೀತಿರ್ತಾರೆ ನೋಡ್ರಿ, ನಡೆಸ್ಬೇಕಾದ್ರೆ ಕೈ ಹಿಡಿದು ನಡೆಸ್ತಿರ್ತೀವಿ, ಕೈ ಬಿಟ್ಬಿಡ್ತೀವಿ. ಹಂಗಿಲ್ಲಿನೂ ಬಾಬಾ ಮಾಡ್ತಾರೆ. ಮೊದಲೇನು ಮಾಡ್ತಾರೆ? ನನ್ನ ಮಕ್ಕಳಾಗ್ರಿ, ನನ್ನ ಮಡಿಲಲ್ಲಿ ಕೂತ್ಕೊಳ್ರಿ, ಮುಂದೆ ಫಿರ್ ಬೇಜ್ತೆ ಹೇ, ಕ್ಯೋಂಕಿ ಬಹಾದೂರ್ ಬನಾನೆ ಲಿಯೇ ಹಿ ಬೇಜ್ತೆ ಹೇ. ನೀವು ಧೈರ್ಯಶಾಲಿಗಳಾಗಲಿ ಅಂತ ಕಳಿಸ್ತಾರೆ. ಹಾರ್ ಖಾನೆ ಲಿಯೇ ನಹಿ. ನೀವು ಸೋಲಿ ಅಂತ ನಾನು ಬಿಡೋದಿಲ್ಲ ನಿಮ್ಮ ಕೈ. ನೀವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಲ್ಲ, ಹಾಗೆ.
ಖೇಲ್ ಖೇಲ್ನೆಲಿಯೇ ನಿಮ್ಮನ್ನ ಬಿಡ್ತೀನಿ ಅಂತಂದ್ರೇನು, ಸೋಲಿ ಅಂತ ನಾನು ಬಿಡಾಕತ್ತಿಲ್ಲ, ಆಟ ಆಡ್ರಪ್ಪ ಮಕ್ಕಳೇ ಅಂತ ಬಿಟ್ಟಿರೋದು ಅಂತ ಹೇಳ್ತಾರೆ ಬಾಬಾ. जब अलौकिक जीवन में हो, अलौकिक कर्म करने वाले हो, तो इस अलौकिक जीवन में खिलौने सभी अलौकिक हैं. ಬಾಬಾ ಹೇಳ್ತಾರೆ, ಯಾವಾಗ ಅಲೌಕಿಕ ಜೀವನದಲ್ಲಿ ಇರ್ತೀರಾ, ಅಲೌಕಿಕ ಕರ್ಮ ಮಾಡ್ತಿರ್ತೀರಾ, ಈ ಅಲೌಕಿಕ ಜೀವನದಲ್ಲಿ ಖಿಲೋನೆ ಸಭಿ ಅಲೌಕಿಕ್ ಹೇ, ಎಲ್ಲ ಆಟಗಳೇನಿದ್ದಾವೆ ಅಲೌಕಿಕ್ ಇದ್ದಾವೆ. जो सिर्फ इस अलौकिक युग में ही अनुभव करते हो, ಇದು ಕೇವಲ ಈ ಅಲೌಕಿಕ ಯುಗದಲ್ಲಿ ಮಾತ್ರ ಅನುಭವ ಮಾಡ್ತೀರಾ. ಸಂಗಮ ಯುಗ ಅನ್ನೋದೇನು? ಅಲೌಕಿಕ ಜೀವನ, ಅಲೌಕಿಕ ಯುಗ. ಯಹ ತೋ ಖಿಲೋನೆ ಹೇ ಜಿಸ್ಸೆ ಖೇಲ್ನಾ ಹೇ, ಇಲ್ಲೇನು ಆಟಿಗೆ ಸಾಮಾನಿದಾವಲ್ಲ ಅವು ಆಡೋಕ್ಕಷ್ಟೇ ಇದ್ದಾವೆ. ನ ಕಿ ಹಾರ್ನಾ ಹೇ, ಇಲ್ಲಿ ಸೋಲು ಅಂತ ಅನ್ನೋದಿಲ್ಲ, ಸುಮ್ಮ ಆಟ ಹಿಂಗೆ ಹೋಗಿ ಆಟ ಆಡಿ ಬರೋದು ಅಷ್ಟೇ. तंदुरुस्ती व शारीरिक शक्ति के लिए भी खेल कराया जाता है ना. ಆರೋಗ್ಯ ಆ್ಯಕ್ಚುಲಿ ಆಟಗಳು ಎದಕ್ಕೆ ಅಂತಂದರೆ ಕಾಂಪಿಟೇಷನ್ಗಲ್ಲ, ಅದು ಅವೆಲ್ಲ ಈಗ ಶುರುವಾಗ್ಯಾವು. ದೇಹ ಆರೋಗ್ಯವಾಗಿರ್ಬೇಕಂತ ಮಾತ್ರ ಆಟ ಆಡೋದು ಅದು. ಅದಕ್ಕೆ ಹೇಳ್ತಾರೆ ಬಾಬಾ, ಶಾರೀರಿಕ ಶಕ್ತಿ ಕೆ ಲಿಯೇ ಭೀ ಖೇಲ್ ಕರಾಯ ಜಾತಾ ಹೈ, ದೇಹಕ್ಕೆ ಶಕ್ತಿ ಬರಲಿ ಅಂತ ಆಟ ಆಡೋದು. अलौकिक युग में अलौकिक बाप द्वारा यह अलौकिक खेल है. ಅಲೌಕಿಕ ಯುಗದಲ್ಲಿ ಅಲೌಕಿಕ ತಂದೆಯ ಮುಖಾಂತರ ಇದು ಅಲೌಕಿಕ ಆಟ ಆಗಿದೆ. ऐसे समझकर खेलो तो फिर डरेंगे घबराएंगे नहीं. ಈ ಥರ ತಿಳ್ಕೊಂಡು ನೀವು ಆಟ ಆಡಿದರೆ, ಮನೆಗೆ ಹೋಗ್ತೀವಿ ಕೆಲಸ ಅದೆಲ್ಲ ಏನು ಆಟ ಅಂತಾರೆ ಬಾಬಾ. ಆಟ ಅಂತ ಮಾಡ್ರಿ, ಇದನ್ನೆಲ್ಲ ಹೊತ್ತುಕೊಂಡು ವಜ್ಜ ಮಾಡಿಕೊಂಡು ಹಂಗೆ ಮಾಡೋದಲ್ಲ. ಅದೆಲ್ಲ ಏನಿದೆ, ಮನೇನೂ ಒಂದು ಖಿಲೋನ, ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳು ಖಿಲೋನ, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಖಿಲೋನ, ಎಲ್ಲ ಏನಂತ ತಿಳ್ಕೊಂಡು ಮಾಡ್ಬೇಕಂತ ಹೇಳ್ತಾರೆ ಬಾಬಾ, ಆಟ ಆಡ್ಲಿಕ್ಕತ್ತಿದ್ದೀನಿ ಅಂತ ಮಾಡೋದು. ಅದಕ್ಕೆ ಹೇಳ್ತಾರೆ, ಹಂಗೆ ಮಾಡಿದರೆ ಹೆದರಿಕೆ ಬರೋದಿಲ್ಲ, ಭಯ ಆಗೋದಿಲ್ಲ, ಪರೇಶಾನ್ ನಹಿ ಹೋಂಗೆ, ದುಃಖನೂ ಆಗೋದಿಲ್ಲ, ಹಾರ್ ನಹಿ ಕಾಯಂಗೆ, ಸೋಲೋದೂ ಇಲ್ಲ. ಯಾವಾಗ ನಾವು ಏನೇ ಆಗಲಿ ಕಾಂಪಿಟೇಷನ್ ಅಂತ ಮಾಡೋಕ್ಕೆ ಹೋಗ್ತೀವಲ್ಲ, ಅಲ್ಲಿ ಶುರುವಾಗ್ತದೆ ಎಲ್ಲ. ಹಿಟ್ಬಿಟ್ಟು ಶುರುವಾಗೋದೇ ಅಲ್ಲೇ. ಅವ್ರಿಗಿಂತ ನಾನು ಹೆಚ್ಚು, ಅವ್ರಿಗಿಂತ ನಾನು ಕಡಿಮೆ, ಅವ್ರದ್ದಾಯ್ತು ನಂದಾಗಲಿಲ್ಲ, ಅವ್ರ ಮಕ್ಕಳದಾಯ್ತು ನಮ್ಮ ಮಕ್ಕಳದಾಗಲಿಲ್ಲ, ಇದು ಎಲ್ಲ ಬಿಟ್ಟು ಇವದೆಲ್ಲ ಆಟ ಅಂತ ಆಡಿದರೆ ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಷ್ಟೇ ತಿಳ್ಕೊಳ್ಳೋದ್ರಲ್ಲಿ ಇದೆ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಹಿಂಗೆ ತಿಳ್ಕೊಂಡು ಆಟ ಆಡಿದ್ರೆ ಭಯ ಬರೋದಿಲ್ಲ, ಹೆದರೋದಿಲ್ಲ, ದುಃಖ ಆಗೋದಿಲ್ಲ, ಸೋಲೂ ಇಲ್ಲ. ನಾವು ಸುಮ್ಮ ಆಟ ಆಡ್ತೀವಿ ಅಂದರೆ ಸೋಲೆಲ್ಲಿದು? ಬಾಬಾ ಹೇಳ್ತಾರೆ, ಸದಾ ಇಸಿ ಶಾನ್ ಮೇ ರಹೋ ತೋ ಯಹ ಹೇ ಅಲೌಕಿಕ್ ಖಿಲೋನೆ ಖೇಲ್ನೆ ಕೆ ಲಿಯೇ. ಯಾವಾಗಲೂ ಇದೇ ಶಾನ್ನಲ್ಲಿರಬೇಕು. ಇದೆಲ್ಲ ಅಲೌಕಿಕ ಆಟಗಳು ಆಟದ ಸಲುವಾಗಿದೆ. ಇಸ್ ಈಶ್ವರ್ಯ ಶಾನ್ ಮೇ ರಹನೆ ಸೆ ಸಹಜ ಹಿ ದೇಹ ಕಾ ಭಾನ್ ಖತಮ್ ಹೋ ಜಾಯೇಗಾ. ಈ ಈಶ್ವರ್ಯ ಶಾನ್ ಅಂದರೆ ಆ ಘಮಂಡಲ್ಲಿ, ಈಶ್ವರ್ಯ ಘಮಂಡಲ್ಲಿ ಇರೋದ್ರಿಂದ ನಮಗೆ ಯಾವುದೇ ದೇಹ ಭಾನ ಏನಾಗ್ಬಿಡ್ತದೆ, ನಾಶ ಆಗಿಬಿಡ್ತದೆ. ಈಶ್ವರ್ಯ ಶಾನ್ ಸೆ नीचे उतरते हो तब ದೇಹ ಅಭಿಮಾನ ಮೇ ಆತೆ ಹೋ. ಈಶ್ವರ್ಯ ಶಾನದಿಂದ ಕೆಳಗಡೆ ಬಂದುಬಿಟ್ರಿ ಅಂತಂದರೆ ಏನಾಗ್ಬಿಡ್ತದೆ, ದೇಹದ ಅಭಿಮಾನದಲ್ಲಿ ಬರ್ತೀರಾ. ತೋ ಸದಾ ಕಾಲಕ್ಕೆ ಸಂಗ ಸೆ ರಂಗ ಕಾ, ಬಾಬಾ ಹೇಳ್ತಾರೆ ಯಾವಾಗಲೂ ಸದಾ ಕಾಲಕ್ಕೆ ಸಂಗ ಸೆ ಸಂಗ ಕಾ ರಂಗ್ ಲಗಾओ. ಯಾರು ಸಂಘ ಮಾಡಬೇಕು? ಶಿವಬಾಬಾನ ಸಂಘ ಮಾಡಬೇಕು. ಆ ಸಂಘದ ಬಣ್ಣ ಹಚ್ಕೊಳ್ಬೇಕು. ಹರ್ ಸೆಕೆಂಡ್ ಬಾಪ್ ಸೆ ಮಿಲನ್ ಮನಾತೆ, ಪ್ರತಿ ಸೆಕೆಂಡ್ ತಂದೆಯ ಮಿಲನ ಮಾಡ್ತಾ, ಹರ್ ರೋಜ್ ಪ್ರತಿದಿನ ಅಮೃತ ವೇಳೆಯಿಂದ ಮಸ್ತಕದ ಮೇಲೆ ವಿಜಯದ ತಿಲಕವನ್ನು ಹಚ್ಕೊಂಡು ಉಸ್ಕೋ ದೇಖೋ, ಅದನ್ನು ನೋಡಿ. ಮೇ ವಿಜಯೀ ಹೂ ಅಂತ ತಿಲಕ್ ಹಚ್ಕೊಂಡು ಅದನ್ನು ಮೇಲಿನ ಮೇಲೆ ನೋಡಬೇಕು. ಆ ತಿಲಕ ಹೆಂಗೆ ನೋಡೋದು? ಕನ್ನಡಿಯೊಳಗೆ
ಮನಸ್ಸಿನ ಕನ್ನಡಿನಲ್ಲಿ ನಾನು ಯಾವಾಗಲೂ ವಿಜಯಿ ತಿಲಕ್ ಹಚ್ಕೊಂಡಿದ್ದೀನಿ. ಮೇರಾ ವಿಜಯ್ ಹುಯಿ ಪಡಿ ಹೇ, ನನ್ನ ವಿಜಯ ಆಗ ಹೋಗಿದೆ. हर सेकेंड बाप से मिलन मनाते, हर रोज अमृत वेले से मस्तक पर विजय का तिलक जो लगा हुआ है उसको देखो अपने चार्ट रूपी दर्पण में. जैसे अमृत वेले उठकर देह का श्रृंगार करते हो ना, वैसे पहले बाप द्वारा मिली हुई सर्वशक्तियों से आत्मा का श्रृंगार करो. ಬಾಬಾ ಹೇಳ್ತಾರೆ, ತಮ್ಮ ಚಾರ್ಟನ ಕನ್ನಡಿನಲ್ಲಿ ಹೇಗೆ ಅಮೃತ್ ವೇಳೆನಲ್ಲಿ ಎದ್ದು ದೇಹದ ಶೃಂಗಾರ ಮಾಡ್ಕೊಳ್ತೀರೋ ಹಾಗೆಯೇ ಮೊದಲು ತಂದೆಯ ಮುಖಾಂತರ ಸಿಕ್ಕಿರ್ತಕ್ಕಂಥ ಎಲ್ಲ ಶಕ್ತಿಗಳಿಂದ ಆತ್ಮನ ಶೃಂಗಾರ ಮಾಡಿಕೊಳ್ಳಿ. ಜೋ ಶೃಂಗಾರ ಕಿಯೇ ಹುಯೇ ಹೋಂಗೆ ವಹ ಸಂಹಾರಿ ಮೂರ್ತ ಭೀ ಹೋಂಗೆ. ನೋಡ್ರಿ ಬಾಬಾ, ಯಾರು ಆತ್ಮ ಶೃಂಗಾರ ಮಾಡ್ಕೊಂಡಿದ್ದೀರೋ, ಎಲ್ಲ ಶಕ್ತಿಗಳ ಆತ್ಮ ಶೃಂಗಾರ ಮಾಡ್ಕೊಂಡಿದ್ದೀರೋ ಅವರು ಸಂಹಾರಿ ಮೂರ್ತನೂ ಆಗ್ತೀರಾ. ಸಂಹಾರಿ ಮೂರ್ತ ಅಂದ್ರೇನು? ವಿಕಾರಗಳನ್ನು ನಾಶ ಮಾಡುವಂಥವ್ರು. ಬಾಬಾ ಹೇಳ್ತಾರೆ, ಸಾರೆ ವಿಶ್ವಮೇ ಸರ್ವಶ್ರೇಷ್ಠ ಆತ್ಮಾಯೇ ಆಪ್ ಹೋ. ಬಾಬಾ ಇನ್ನೊಂದು ಸಮಾನ ಕೊಡ್ತಾರೆ, ನಮಗೆ ಇನ್ನೊಂದು ನಶೆ ಏರಿಸ್ತಾರೆ. ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಆತ್ಮಗಳು ಅಂದರೆ ಮಕ್ಕಳೇ ನೀವು. ಶ್ರೇಷ್ಠಾತ್ಮಾओं का श्रृंगार भी श्रेष्ठ होता है. ನೀವು ಶ್ರೇಷ್ಠಾತ್ಮಗಳು ಅಂತಂದರೆ ನಿಮ್ಮ ಶೃಂಗಾರನೇ ಏನಿರಬೇಕು? ಭಾಳ ಶ್ರೇಷ್ಠ ಇರಬೇಕು. ಬಾಬಾ ಹೇಳ್ತಾರೆ, ತೋ ರೋಷ್ ಅಮೃತ್ ವೇಳೆ ಸಾಕ್ಷಿ ಬನ್ ಆತ್ಮ ಕ ಶೃಂಗಾರ ಕರೋ. ಅದಕ್ಕಾಗಿ ಪ್ರತಿದಿನ ಅಮೃತ್ ವೇಳೆನಲ್ಲಿ ಸಾಕ್ಷಿಯಾಗಿ ಆತ್ಮನ ಶೃಂಗಾರ ಮಾಡಿಕೊಳ್ಳಿ. ಕರ್ನೆ ವಾಲೆ ಭೀ ಆಪ್ ಹೋ, ಕರ್ನಾ ಭೀ ಅಪ್ನೆ ಆಪ್ ಕೋ ಹಿ ಹೇ. ಶೃಂಗಾರ ಮಾಡುವಂಥವ್ರು ನೀವೇ, ಮಾಡಿಕೊಳ್ಳೋರು ನೀವೇ. फिर कोई भी प्रकार की परिस्थितियों में डगमग नहीं होंगे, अडोल रहेंगे. ಈ ಥರ ನೀವು ಆತ್ಮ ಶೃಂಗಾರ ಮಾಡ್ಕೊಳ್ತಾ ಹೋದರೆ ಏನೇ ಪರಿಸ್ಥಿತಿ ಬಂದರೂ ಕೂಡ ಅಲ್ಲಿ ಹೊಯ್ದಾಡೋದಿಲ್ಲ. ಹೆಂಗಿರ್ತೀರಾ? ಅಚಲಾಗಿರ್ತೀರಾ ಅಂತ ಹೇಳ್ತಾರೆ ಬಾಬಾ. ಅಚಲ್, ಅಡೋಲ್ ಇರ್ತೀರಾ. ಐಸೆ ಕೋ ಹೋಲಿ ಹಂಸ ಕಹ ಜಾತಾ ಹೇ. ಇಂಥವ್ರಿಗೆ ಏನಂತ ಹೇಳ್ತಾರೆ? ಹೋಲಿ ಹಂಸ. अच्छा, ऐसे होली हंसों को होलीएस्ट बाप दादा का याद प्यार और नमस्ते. अच्छा, ओम शांति.